ಸಿಂಪಲ್ ಮತ್ತು ಮಾರಣಾಂತಿಕ. ಸಿಂಪಲ್ ಕಾಯಿಲೆ ಅಂದರೆ 3 ದಿವಸ 4 ದಿವಸ ಜ್ವರ ಬಂದು ಹೋಗ್ಬಿಡುತ್ತೆ. ಅದಕ್ಕೆ ನಾವು ಟೆಸ್ಟ್ ಮಾಡಬೇಕಾದ್ರೆ ಮುಂಚೆ ಜ್ವರ ಬಂದು ದಿವಸನೇ ಮಾತ್ರ ಒಂದ್ಸಲಿ ಬರಲ್ಲ. 4 ದಿವಸ 3-4 ದಿವಸ 5-6 ದಿವಸ ಆದರೆ NS1 ಅಂತ ಟೆಸ್ಟ್ ಮಾಡ್ತೀವಿ. ಅಂದರೆ ರಕ್ತದಲ್ಲಿ ಅದು ನಮ್ಮ ದೇಹ ಪ್ರತಿರೋಧ ಬರುತ್ತೆ. ಯಾವುದೇ ಒಂದು ರೋಗ ನಮ್ಮ ರೋಗದಲ್ಲಿ ಆಂಟಿಜೆನ್ ರೂಪದಲ್ಲಿ ಬರುತ್ತೆ, ನಮ್ಮ ದೇಹ ಆಂಟಿಬಾಡಿ ರೂಪದಲ್ಲಿ ಅದಕ್ಕೆ ಪ್ರತಿವಿರೋಧಕ ಒಡ್ಡಿ ಆ ರೋಗಾಣು ಜೊತೆ ಯುದ್ಧ, ಅದಕ್ಕೆ ರೋಗಾಣು ಜೊತೆ ನಾವಿನ್ನು ಯುದ್ಧ ಮಾಡಬೇಕಾಗಿದೆ. ಸೊ ಅದನ್ನು ಮಾಡಿ ಆ ರೋಗಾಣು ನಿರ್ಧಾರ ಮಾಡಿದ್ರೆ ನಾವು ಆರೋಗ್ಯ. ಇಲ್ಲ ಅಂದರೆ ನೆಕ್ಸ್ಟು ಅದು 5-6 ದಿವಸದಲ್ಲಿ ಮುಗ್ದೋಗೋದು. ಇನ್ನು ಹಂಗೇನೆ ಬಂದು ಹೋದರೆ ಈ ಕಣ್ಣಿಂದೆ ನೋವು ಬರೋದು, ತಲೆನೋವು ಬರೋದು ವಿಪರೀತ, ಈ ಜಾಯಿಂಟ್ಸ್ ಎಲ್ಲ ಪೇನ್ ಬರೋದು, ಇದೆಲ್ಲ ಶುರು ಆದರೆ ಅದು ಬ್ರೇಕ್ ಬೋನ್ ಫೀವರ್ ಅಂತ ಅಂತಾರೆ ಡೆಂಗಿಗೆ. ಇನ್ನೊಂದು ಮಾರಣಾಂತಿಕ ಯಾವಾಗ ಹೋಗುತ್ತೆ ಅಂದರೆ ಹೆಮರೇಜಿಕ್ ಫೀವರ್. ಇದೆ 3 ಟೈಪ್ಸ್ ಇರುತ್ತೆ. ಮಾರಣಾಂತಿಕ ಯಾವಾಗ ಆಗ್ಬೋದು? ರಕ್ತಸ್ರಾವ ಆಗೋದು, ಪ್ಲೇಟ್ಲೆಟ್ಸ್ ಕಮ್ಮಿ ಆಗುತ್ತೆ ಅಂತ ಕೇಳಿದ್ದೀವಿ ನೋಡಿ. ಇವೆಲ್ಲ ನಾಶ ಮಾಡೋದು. ವೈರಸ್ ಹೋಗಿ ದೇಹದಲ್ಲಿ ಬಿಳಿ ರಕ್ತ ಕಣಗಳು, ಕೆಂಪು ರಕ್ತ ಕಣಗಳು, ಈ ಬಿಳಿ ರಕ್ತ ಕಣಗಳಲ್ಲಿ ಇರೋದೆಲ್ಲ ಏನಿಲ್ಲ ಇದನ್ನೆಲ್ಲ ಪ್ಲೇಟ್ಲೆಟ್ಸ್ ಹೋದ ಕಮ್ಮಿ ಆದ ತಕ್ಷಣ ಕ್ಲಾಟಿಂಗ್ ಮಾಡುವಂಥದ್ದು. ಸೊ ಕ್ಲಾಟ್ ಅಂದರೆ ರಕ್ತ ಸ್ರಾವ ಶುರು ಆಗುತ್ತೆ. ಹಲ್ಲುಜ್ಜೋದ ರಕ್ತ ಬರೋದು, ಮೂಗದ ರಕ್ತ ಬರೋದು, ಕಣ್ ಕೆಂಪಾಗೋದು, ಚರ್ಮದ ಕೆಳಗೆ ಸ್ಪಾಟ್ಸ್ ಬರೋದು, ಇವು ಹೆಮರೇಜಿಕ್ ಲಕ್ಷಣಗಳು. ಈ ರೀತಿ ಲಕ್ಷಣಗಳು ಬಂದಾಗ ನೀವು ಸುಮ್ಮನೆ ಮೈ ಮೇಲೆ ತೆಗೆಯೋದು ನಮ್ಮಲ್ಲಿ ಭಾಳ ಅದು ಹೆಂಗಸರು ಪಾಪ ನಡೀತಾರೆ. ಆಸ್ಪತ್ರೆಗೆ ಹೋಗ್ರಿ ಅಂದ್ರೆ ಹೋಗಲ್ಲ. ಬಾಯಿ ಏನಾಗಲ್ಬಿಟ್ಟು ನನಗೆ ಏನಾಗ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೊತಾನೇ ಇಲ್ಲ ಮಾಡೋದು. ಅದು ಎಲ್ಲರೂ ಕೆಲಸ ಮಾಡ್ಕೊಂತಾನೆ ಇರ್ತೀವಿ, ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ತಗೊಳ್ಳಲ್ಲ. ಅಂದರೆ ಯಾವಾಗ ನಾವು ನೆಗ್ಲೆಕ್ಟ್ ಮಾಡಬಾರ್ದು, ಯಾವಾಗ ಅಪಾಯದ ಚಿಹ್ನೆಗಳು, ಡೇಂಜರ್ ಸೈನ್ಸು. ಸಿಂಪಲ್ ಅಂದ್ರೇನು? ಇದಕ್ಕೆ ಸಿಂಪಲ್ ಮೆಜರ್ಸು. ನಾವು ಮನೆ ಬಿಟ್ಟವಾಗ ಎಲ್ಲ ಮಾಡ್ತೀವಿ, ಎಲ್ಲ ಪ್ಲ್ಯಾನ್ ನೀರು ಖರ್ಚು ಮಾಡಿ ವಾಸನೆ ಮಾಡಿ ಎಲ್ಲ ಮಾಡ್ತೀವಿ. ಆದರೆ ಮಸ್ಕಿಟೋ ಮೆಶ್ ಹಾಕಲ್ಲ ಕಿಟಕಿಗೆ, ಭಾಳ ಮುಖ್ಯ. ಗಾಳಿ ಬೇಕು, ಬೆಳಕು ಬೇಕು. ಸೊಳ್ಳೆ ಬೇಡ ಅಂದರೆ ಮೆಶ್ ಇರಬೇಕು. ಇಲ್ಲಾಂದರೆ ಗಾಳಿ ಬೆಳಕು ಜೊತೆಗೆ ಸೊಳ್ಳೆಗಳು ಬರ್ತಾ ಇರ್ತವೆ. ಮೆಶ್ ಹಾಕೋಬೇಕು, ಸೊಳ್ಳೆ ಪರದೆ ಹಾಕೋಬೇಕು. ಚಿಕ್ಕ ಮಕ್ಕಳು, ಗರ್ಭಿಣಿಯರು, ವಯಸ್ಸಾದವರಿಗೆ ಇಮ್ಯುನಿಟಿ ಕಮ್ಮಿ ಇರೋದ್ರಿಂದ ಅವ್ರಿಗೆ ಬಂದರೆ ಈ ಮಾರಣಾಂತಿಕ ಕಾಯಿಲೆಗೆ ಹೋಗೋ ಚಾನ್ಸಸ್ ಜಾಸ್ತಿ. ಅದಕ್ಕೆ ಮತ್ತೆ ಇದು ಡೇ ಬೈ ಟೈಮ್. ಈವ್ನಿಂಗ್ ಯಾಕೆ ಹಳೆ ಕಾಲದಲ್ಲಿ ನೋಡಿ ಉತ್ಕಂಡಿ ಹಚ್ಚಿ, ಧೂಪ ಹಚ್ಚಿ, ಇಲ್ಲ ಬೇವಿನ ಇದು ಸೊಪ್ಪು ಯಾಕೆ ಮಾಡ್ತಿದ್ರು? ಒಂದು ಅದರಲ್ಲಿ ಫಿಲಾಸಫಿಕಲ್ ಇರ್ಬೋದು, ಸೈಂಟಿಫಿಕ್ ಏನಂದರೆ ಮನೆಯಲ್ಲಿರೋ ಸೊಳ್ಳೆಗಳೆಲ್ಲ ಬಲ್ಲೆ ಬಾಗಿಲು ಹೋಗಲಿ ಅಂತ. ಆಮೇಲೆ ಕಿಕ್ಕಿ ಬಾಗಿಲು ಕೂತ್ಬಿಡ್ತಾರೆ ಸಾಯಂಕಾಲ. ಅದು ಒಂದು ಒಳ್ಳೆಯದು. ಮತ್ತೆ ದಾನಿ ಬೆಳಗ್ಗೆನೂ ಹಾಕ್ಬೇಕು. ಎಲ್ಡರ್ಸ್ ಇದ್ರೆ, ಸಣ್ಣ ಮಕ್ಕಳಿದ್ರೆ ಕೂಡ ಅವು ಮಲಗ್ತಿರ್ತವೆ ದಿನ ಎಲ್ಲ. ರಾತ್ರಿ ಅಷ್ಟೇ ಹಾಕಿ ತೆಗಿಬೇಡಿ, ಅದು ಡೇ ಬೈಟ್, ಅರ್ಲಿ ಮಾರ್ನಿಂಗ್ ಬೈಟ್ ಆಗುತ್ತೆ ಇಡೀ ಸಿಜಿಬಿಡಿ. ಸೊ ಸಾಯಂಕಾಲ, ರಾತ್ರಿ ಬೆಳಗ್ಗೆ ಮಕ್ಕಳಿದ್ರೆ ಅವ್ರಿಗೆ ಈಗ ಸಾಕಷ್ಟು ಹಾಸ್ಪಿಟಲ್ ಮೆಟ್ಸ್ ಯೂಸ್ ಮಾಡಿ. ಕೆಲವರು ನೆಗ್ಲೆಕ್ಟ್ ಮಾಡ್ತಾರೆ. ಸೊಳ್ಳೆ ನಿವಾರಕಗಳನ್ನು ನಾವು ಎಷ್ಟೋದಿದೆ. ಪರ್ಸನಲ್ ಪ್ರೊಟೆಕ್ಷನ್, ಒಂದು ಪರಿಸರ ರಕ್ಷಣೆ, ನೀರು ತಿಂದಂಗೆ ನೋಡ್ಕೊಳ್ಳೋದು, ಟ್ಯಾಂಕ್ನಲ್ಲಿ ಮುಚ್ಚೋದು, ವಾರಕ್ಕೊಮ್ಮೆ ಡ್ರೈ ಮಾಡೋದು, ಅದನ್ನೆಲ್ಲ ಒರೆಸ್ಬೇಕು. ಬರೀ ಚೆಕ್ ಮಾಡೋದಲ್ಲ, ಅಲ್ಲಿ ಏನಾದರೂ ಲಾಭಗಳು ಅಂಟ್ಕೊಂಡಿದ್ರೆ ಅದನ್ನ ಬಟ್ಟೆಯಿಂದ ಒರೆಸ್ಬೇಕು. ಆಮೇಲೆ ಈ ರುಬ್ಬಕಲ್ಲಿ ಇರ್ತಿದ್ವು, ಅದು ಯೂಸ್ ಮಾಡ್ತಿಲ್ಲ, ಕೆಲವು ತಂಗೆ ಇಟ್ಬಿಟ್ಟಿರ್ತಾರೆ. ಅಷ್ಟು ನೀರು ಸಾಕು. ಹೂವಿನ ಕೊಡಲ್ಲಿ ಎಕ್ಸಸ್ ವಾಟರ್ ಇರ್ತಂದ್ರೆ ಅಷ್ಟು ನೀರು ಸಾಕು. ಟೈರ್ ಯಾಕೆ ಬೆಸ್ಟ್ ಕಲ್ಚರ್ ಮೀಡಿಯಾ ಫಾರ್ ಇಡೀ ಸಿಜಿಬಿಡಿ ಅಂದರೆ ಒಳಗಡೆ ನೀರು ನಿಂತಿರೋದು ಕಾಣಲ್ಲ. ಟೈರ್ ಮಳೆ ನೀರು ಹಿಂಗೆ ನಿಂತಿರ್ತದೆ, ಅದು ಬೆಸ್ಟ್ ವಾಟರ್ ಬ್ರೀಡಿಂಗ್ ಫುಲ್ ಅವಕಾಶ ಫುಲ್ಲಾಗಿ ಬೆಳೆದಿರ್ತಾವೆ. ಸೊ ಅದಕ್ಕೆ ಈ ಒಂದು ಲಾರ್ವಾ ರಿಡಕ್ಷನ್, ರಿಸೋರ್ಸ್ ರಿಡಕ್ಷನ್ ಅಂತೀವಿ ನಾವು. ಅಂದರೆ ಈ ಮನೆಯಲ್ಲಿ ನಮ್ಮ ಆರೋಗ್ಯ ಬಂದಾಗ ಎಷ್ಟು ಕಂಟೈನರ್ಸಲ್ಲಿ ಲಾರ್ವಾ ಸಿಕ್ತು, ಎಷ್ಟು ಅವ್ರ ಮನೆಯಲ್ಲಿ ಜ್ವರದ ಕೇಸ್ ಇದ್ದಾವೆ. ಸಿಂಪಲ್ ಟ್ರೀಟ್ಮೆಂಟ್ ಇದೆ, ಸಿಂಟಮೆಟಿಕ್ ಟ್ರೀಟ್ಮೆಂಟು. ಏನು ಜ್ವರ ಬಂದರೆ ಪ್ಯಾರಾಸಿಟಮಾಲ್ ಬೆಳಗ್ಗೆ ತಗೋಬೇಕು, ಬಿಟ್ಟು ಬಂದರೆ 6 ತಾಸು ಕೊಟ್ಟೆ ತಗೋಬೇಕು. ಹೈಡ್ರೇಷನ್ ಅಂದರೆ ನಿರ್ಜಲೀಕರಣ ಆಗಬಾರ್ದಂಗೆ ನಾವು ಮೇಲೆ ನೀರು, ಎಳ್ನೀರು, ನಿಂಬೆ ಶರ್ಬತ್ತು, ಗಂಜಿ, ORS, ಸಿಂಪಲ್ ಥಿಂಗ್ಸ್ನ ಮಾಡ್ಕೊಂಡು ಪರ್ಸನಲ್ ಪ್ರೊಟೆಕ್ಷನ್ ಮಾಡೋದು, ಪರಿಸರ ರಕ್ಷಣೆ ಮಾಡಿದ್ರೆ ನಾವು ಬಂದು ಹೋಗ್ಬಿಡ್ತದೆ. ಮಾರಣಾಂತಿಕಕ್ಕೆ ಹೋಗಲ್ಲ. ಅದು ಸೊಳ್ಳೆ ನಾವು ನಿಮ್ಮ ಟ್ಯಾಂಕ್ಗಳಲ್ಲಿ ಇದು ಲಾರ್ವಾ ಸೈಡಲ್ಲಿ ಮೀನು, ಗಪ್ಪಿ ಫಿಶ್, ನಮ್ಮ PHCಯಲ್ಲಿ ಒಂದು ಟ್ಯಾಂಕಲ್ಲಿ ನಾವು ಗಪ್ಪಿ ಫಿಶ್ ಹಾಕ್ಬಿಟ್ಟಿದ್ದೀವಿ. ಕೆಲವರು ಬಂದು ಅನುಭವ ಸ್ವಲ್ಪ ಕೊಡಿರ್ತಾರೆ, ಹೋಗ್ತಿರ್ತಾರೆ, ಅವ್ರು ಕೊಡ್ತಿರ್ತೀವಿ. ಸೊ ಆ ಥರ ಬಯೋಲಾಜಿಕಲ್ ಕಂಟ್ರೋಲ್, ಆಮೇಲೆ ಈ ಕೆಮಿಕಲ್ಸ್ ಯೂಸ್ ಮಾಡಿ, ಈ ಎಲೆಕ್ಟ್ರಿಕಲ್ ಇದಾಗಿ ಮಾಡ್ತಾರೆ ಕೆಲವರು. ಆದರೆ ಕೆಲವರು ಯಾವ ಅಲರ್ಜಿ ಅದು ಬಿಡಬೇಕು, ಕೆಲವ್ರಿಗೆ ಅಲರ್ಜಿ ಇರ್ತದೆ ಅಂತವ್ರು ಕೂಡ ಅದನ್ನು ಯೂಸ್ ಮಾಡ್ಬೋದು. ಸೊ ಡೆಂಗಿದಾಯ್ತು. ಸೊ ಡೆಂಗಿದು ಹೇಳಕ್ಕೆ ಆರ್ಬೋ ವೈರಸ್ ಗ್ರೂಪ್ ಎ. ಚಿಕನ್ ಗುನ್ಯಾಗೂ ಇದಕ್ಕೂ ಏನು ವ್ಯತ್ಯಾಸ ಅಂದರೆ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಚಿಕನ್ ಗುನ್ಯಾಗಿ ಸ್ಮಾಲ್ ಜಾಯಿಂಟ್ಸ್ ಇವಾಗ ಈ ಥರ ಈ ಕೈ ಬರೆಯೋಕ್ಕಾಗ್ತಾ ಇಲ್ಲ ಅವರಿಗೆ, ಕೈ ಪೇನ್ ಬರೋದು. ಆಮೇಲೆ ಕಾಲು ನಡೆದ್ರೆ ಪಾದ ನಡೀತಾ ಇರೋ ಮೊದಲು ನಾವು ಆರಾಮಾಗಿ ನಡೀತೀವಿ. ಚಿಕನ್ ಗುನ್ಯಾ ಬಂದವ್ರಿಗೆ ಸಣ್ಣ ಸಣ್ಣ ಮೂಳೆ ಪೇನ್ ಶುರು.
ಇದರಲ್ಲಿ ಚಿಕನ್ ಯುನಿಯನ್ದಲ್ಲಿ ಚಿಕ್ಕ ಜಾಯಿಂಟ್ಸ್ ಅಂತ ನೆನಪಿಟ್ಕೋಬಹುದು. ಈ ದೊಡ್ಡ ಜಾಯಿಂಟ್ಸ್ ಬಂದರೆ ಡೆಂಗಿದೆ. ಸೊ ಅದು ಕೂಡ ಗ್ರೂಪ್ ಎ ವೈರಸ್ ಬರೋದು. ಆಮೇಲೆ ನೆಕ್ಸ್ಟು ಈ ಥರ ಮಳೆಗಾಲದ ರೋಗ ಹೇಳ್ತಂದ್ರೆ ನಿಮಗೆ ಇನ್ನೊಂದು ಡಯೇರಿಯಾ, ಎಂಟಮೀಬಾ ಹಿಸ್ಟೆರಿಟಿಕಾ ಅಂದ್ಬಿಟ್ಟು ಹೊಟ್ಟೆ ನೋವು ಬರೋದು, ಆಮಶಂಕೆ, ಡಿಸೆಂಟ್ರಿ, ಅದು ಶಿಗೆಲ್ಲಾ ಅಂತ ಹೇಳಿದ್ರು. ಶಿಗೆಲ್ಲದಲ್ಲಿ 3 ಟೈಪ್ ಇದೆ. ಶಿಗೆಲ್ಲಾಸಿಸ್ ಅಂತ ಬರ್ತದೆ. ಸೊ ಅಂದರೆ ನೀರನ್ನ ಕಾಸಿ, ಆರಿಸಿ, ಸೋಸಿ ಕುಡಿದ್ರೆ ಚಲೋ. ಹೊರಗಡೆ ಆಹಾರ, ಕಲುಷಿತ ಆಹಾರ, ತರಕಾರಿಗಳನ್ನೆಲ್ಲ ಚೆನ್ನಾಗಿ ತೊಳೆದು, ಈಗ ಔಷಧಿ ಕೆಮಿಕಲ್ ಹೊಡೆದಿರ್ತೀವಿ, ಅದು ಹೊಡೆದಿರ್ತೀವಿ, ಸರಿಯಾದ ನೀರಿನಲ್ಲಿ ತೊಳಿಲಿಲ್ಲ ಅಂದ್ರೂ ಕೂಡ ನೀರೇ ಚೆನ್ನಾಗಿಲ್ಲ ಅಂದರೆ ಮತ್ತೆ ನಾವು ಅದು ಸೇವಿಸಿದ ಕಲುಷಿತ ಆಹಾರ, ಟೈಫಾಯ್ಡು, ಕಾಲರ ಬರೋದು ವಿಬ್ರಿಯೋ ಕಾಲುವೆ ಆ ಕಡೆ ಸೇರಿದ ಸಣ್ಣ ವಿಬ್ರಿಯೋ ಕಾಲುವೆ. ಅದಕ್ಕೆ ಚೈನೀಸ್ ಲೈಟ್ ಲೆಟರ್ ಪ್ಯಾಟರ್ನ್ ಅಂತ ಮೈಕ್ರೋಸ್ಕೋಪ್ ಇಷ್ಟಿಷ್ಟೇ ಕಾಣ್ತಾರೆ. ಅದು ಏರ್ಕೊಂಡ್ರೆ ಕರಳು ರೋಗ ಅಂದರೆ ಸಿಕ್ಕಾಪಟ್ಟೆ ಬೇದಿಯಾಗಿ ಡಿಹೈಡ್ರೇಷನ್ಗೆ ಎಷ್ಟೋ ಕಾರಣಗಳು ಹೋಗಿದೆ ಹೋಗೋದು. ಈಗೆಲ್ಲ ಸೈನ್ಸ್ ಐಡೆಂಟಿಫೈ ಮಾಡ್ತಾರೆ. ಕಾಲರದಲ್ಲಿ ಸಣ್ಣ ಮಕ್ಕಳಿಗೆ 1 ವರ್ಷದ ಒಳಗಡೆ ಭಾಳಷ್ಟು ಮಾರಣಾಂತಿಕ ಆಗಿದ್ದರಿಂದ ರೋಟಾ ವೈರಸ್ ವ್ಯಾಕ್ಸಿನ್ ಅಂತ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಸೊ ಭಾಳಷ್ಟು ನೋಡಿ ಲಸಿಕೆಗಳನ್ನ ಕರೆಕ್ಟಾಗಿ ಮಾಡಿಸಿದ್ರೆ ಎಷ್ಟೋ ರೋಗ 15-12 ರೋಗಗಳನ್ನ ತಡೆಯಷ್ಟು ಲಸಿಕೆಗಳು ಈಗಾಗಲೇ ಇದೆ. ನಮ್ಮ ಡೆಂಗಿಗೆ ವ್ಯಾಕ್ಸಿನ್ 2026ನೇ ಇಸ್ವಿಯಲ್ಲಿ ನಮ್ಮ ಅಲೋಪತಿಕ್ ವ್ಯಾಕ್ಸಿನ್ ಬರೋ ನಿರೀಕ್ಷೆ ಇದೆ, ರಿಸರ್ಚ್ ನಡೀತಿದೆ. ಈಗ ಬಂದಿರೋದು ಹೋಮಿಯೋಪತಿಕ್ಕು, ಆಯುರ್ವೇದಿಕ್ಕು, ಅದನ್ನ ಹಾಕಿದ್ರೆ ತಪ್ಪೇನಿಲ್ಲ. ಬಟ್ ನಾವು ಅಲೋಪತಿಕ್ ಅವ್ರು ಇಲ್ದಿರೋದ್ರಿಂದ ನಮ್ಮ ಸೈನ್ಸ್ ಅಲ್ಲಿ ಬರಲ್ಲ. ನಾವು ಇಲ್ಲಿ ನಾಟ್ ಡಿಸ್ಕರೇಜ್ ಯಾಕಂದ್ರೆ ಬೆನಿಫಿಟ್ ಆಗ್ತವೆ. ವಿ ಡೋಂಟ್ ಕಮ್ ಇನ್ ದ ವೇ ಆಫ್ ಹೇಳಿದ್ವಿ. ಎಷ್ಟೋ ಕಡೆ ಪಾಪ ಹಾಕಿದ್ದಾರೆ, ನಾವು ಹೋಗಿ ಹಾಕ್ಸ್ಕೊಂಡಿದ್ದೀನಿ ನಮ್ಮ ಹುಡುಗರು. ಬಟ್ ಅಲೋಪತಿಕ್ ಬರೋದು 2026 ಬರೋ ನಿರೀಕ್ಷೆ ಮೊನ್ನೆ ನಮ್ಮ DHO ಮಾಹಿತಿ. ಸೊ ಕಾಲರಾ, ಆಮೇಲೆ ಇನ್ನೊಂದು ಫುಡ್ ಪಾಯ್ಸನಿಂಗ್ ಆಗಂಥದ್ದು. ಈ ನೀವು ಆಹಾರದಲ್ಲೇ ಭಾಳ ಹೊತ್ತು ನೀವು ಬೇಯಿಸಿದೆ ಹಾಗೆ ಮಟನ್ ಚಿಕನ್ ತೊಳ್ತಿದ್ದ ಹಾಗೆ ಬಿಟ್ಟರೆ ಅದಕ್ಕೆ ಆ ನರ್ವ್ ಟಾಕ್ಸಿನ್ ರಿಲೀಸ್ ಆಗುತ್ತೆ. ನರ್ವ್ ಟಾಕ್ಸಿನ್ ರಿಲೀಸ್ ಆಗಿ ಅದರಿಂದ CNS ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಸೊ ಅದು ಹೊಟ್ಟೆ ನೋವಿಗಿಂತ ತಲೆಗೆ ಬಿಡೋದು ಜಾಸ್ತಿ, ಎನ್ಸೆಫಲೈಟಿಸ್ ಆಗುತ್ತೆ ಜಾಸ್ತಿ, ಫುಡ್ ಪಾಯ್ಸನಿಂಗ್. ಇನ್ನೊಂದು ಸ್ಟೆಫಲೋಕಾಕಲ್ ಫುಡ್ ಪಾಯ್ಸನಿಂಗ್ ಅಂತ. ಈ ಪ್ಯಾಕೆಡ್ ಫುಡ್ಸ್ ತಿಂತಾ ಇದೆಯಲ್ಲ, ಪ್ರೊಸೆಸ್ಡ್ ಫುಡ್ ಎಲ್ಲ ನಾವು ಪೌಷ್ಟಿಕ ಆಹಾರಗಳನ್ನು ತಿನ್ನೋದು ಬಿಟ್ಬಿಟ್ಟು ಮಸಾಲೆಯುಕ್ತ ಥರದ್ದು ಎಲ್ಲ ತಿಂತಾ ಇದ್ದೀವಿ, ಸ್ಪೈಸಿ ಫುಡ್ಡು. ಸೊ ಅದನ್ನು ಕೂಡ ಅವಾಯ್ಡ್ ಮಾಡಬೇಕು. ಸೊ ಇಷ್ಟು ಹೇಳ್ತಾ ನಾನು ಸ್ಟಾಪ್ ಬ್ಲೇಮಿಂಗ್ ಅದರ್ಸ್ ಅಂಡ್ ಸ್ಟಾರ್ಟ್ ಡೂಯಿಂಗ್ ಅವರ್ ಸೆಲ್ಫ್ ಫಸ್ಟ್ ವರ್ಕ್. ದೆನ್ ಅವಾಗ ಎಲ್ಲರೂ ಕೈ ಜೋಡಿಸಿದಾಗ ನಾವು ಈ ರೋಗನ ಅರ್ಬನೈಸೇಷನ್ ಜಾಸ್ತಿ ನೋಡಿ. ಎಲ್ಲ ಸಿಟಿಗಳು ಕರ್ನಾಟಕದಲ್ಲಿ, ಬೆಳಗಾವಲ್ಲಿ ನಾನು 2017ರಲ್ಲಿ ಆಂಜನೇಯ ನಗರದಲ್ಲಿ ಭಾಳ ಕೇಸ್ ಮಾತೇಶ್ವರದಲ್ಲೂ ಬಂತು. ಯಾಕಂದರೆ ಈ ರೈನಿ ಸೀಸನಲ್ಲಿ ಮನೆಗಳು ಕಟ್ಟಿರ್ತಾರೆ, ಟ್ಯಾಂಕ್ ದೊಡ್ಡದಾಗಿ ಹಾಕಿರ್ತಾರೆ, ನೀರು ಸಿಗ್ತಾರೆ, ಅದರ ಮೇಲೆ ಕವರೆ ಮಾಡಿರಲ್ಲ. ದಟ್ ವಾಸ್ ದ ಸೋರ್ಸ್. ನಾವು ಎಲ್ಲ ನಮ್ಮ DHO ಆಫೀಸರು ನಾವೆಲ್ಲ ಹೋಗಿ ನೋಡಿದಾಗ ನಾವೇ ಲಾಭಗಳಿತ್ತು, ಅದು ಮೊದಲು ಮುಚ್ಚಿಸ್ತಪ್ಪ ಕೇಸ್ಗಳು ಬಂದ್ಬಿಡ್ತವೆ. ಯಾಕಂದರೆ ಸೊಳ್ಳೆಗಳು ನೀರು ಸಿಕ್ಕೇ ಸಾಕು. ಅವು ಈ ಭೂಮಿ ಮೇಲೆ ಪ್ರತಿಯೊಂದು ಜೀವಿ ತನ್ನ ಸಂತಾನೋತ್ಪತ್ತಿ, ತನ್ನ ಸಂತತಿಯನ್ನು ಬೆಳೆಸೋಕ್ಕೆ ನೋಡ್ತಿರೋದು ನೇಚರ್ ಅಲ್ಲ. ಆದರೆ ನಾವು ಬದುಕಬೇಕಾದ್ರೆ ಅದನ್ನು ಬೆಳೆಯಬೇಕು, ಇಲ್ಲಾಂದ್ರೆ ನಾವು ಬದುಕಲ್ಲ. ಸೊ ಇಷ್ಟು ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟ ಈ ಲಿಂಗಾಯತ ಸಂಘಟನೆಯವರು, ನಾವು ಇಲ್ಲಿ ಅವರ ಜೊತೆ ಒಡನಾಟ ನಮಗೆ ಭಾಳ ವರ್ಷದಿದೆ. ಹೆಲ್ತ್ ಕ್ಯಾಂಪ್ ಚೆಕಪ್ಸ್ ಮಾಡಿದ್ದೀವಿ, ಕೋವಿಡ್ ಲಸಿಕೆ ಹಾಕ್ಸಿದ್ದೀವಿ. ಇಷ್ಟು ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲ ಮಹಿಳೆಯರಿಗೂ ಇವತ್ತಿನ ಗುರುಪೂರ್ಣಿಮಾ ಜೊತೆಗೆ ಅದೊಂದು ಹೇಳ್ತಾರೆ, ಮುಂದೆ ಗುರಿ ಇರಬೇಕು, ಹಿಂದೆ ಗುರುವಿನ ಮಾರ್ಗದರ್ಶನ ಇರಬೇಕು ಅಂದ್ಬಿಟ್ಟು. ಸೊ ಆ ಥರ ಬಸವಣ್ಣವರು ವಿಶ್ವಗುರು ಅವರು ನೆನೆಯುತ್ತಾ ಅವರ ಒಂದು ವಚನಗಳ ಅನುಭವವನ್ನು ನಾವು ಸ್ವಾದವನ್ನು ಅನುಭವಿಸುವ ಜೊತೆಗೆ ಅದನ್ನು ಅಳವಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.